ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಗೈಸ್, ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮಿಂಗ್ಸ್ ಬಂದು ಇವಾಗ ಆಲ್ಮೋಸ್ಟ್ 10 ಗಂಟೆ ಆಗಿಬಿಟ್ಟಿದೆ. ಇನ್ನು ಇವತ್ತು ಆ್ಯಸ್ ಯೂಶ್ವಲ್ ಸ್ಯಾಟರ್ಡೆ ಆಗಿರೋದ್ರಿಂದ ರಿತಿಕ್ಷಾ ಮಾರ್ನಿಂಗ್ ಕ್ಲಾಸಿಗೆ ಹೋಗಿದ್ದಾಳೆ. ಇನ್ನು ಇವತ್ತೇನು ತಿಂಡಿ ಇಲ್ಲ, ಡೈರೆಕ್ಟ್ ಅನ್ನ ಸಾಂಬಾರು ರೆಡಿ ಇದೆ. ಸೊ ಸಾಂಬಾರು ಏನು ಅಂತ ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ಸ್ವಲ್ಪ ನುಗ್ಗೆಕಾಯಿ ಮತ್ತು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ. ಸಾಂಬಾರು ತುಂಬ ಚೆನ್ನಾಗಿದೆ. ಈಗ ನಾನು ಕೂಡ ತಿನ್ಕೊಂಡು ಹೊರಟಿದ್ದೀನಿ. ಸೊ ನೋಡ್ತಿರ್ಬೋದು, ಡೈರೆಕ್ಟ್ ಅಡುಗೆನೇ ಮಾಡಿಕೊಂಡು ಈಗ ತಿಂಡಿ ಎಲ್ಲ ತಿಂದು ಅಂಗಡಿಗೆ ಹೋಗಬೇಕು. ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಅಂಗಡಿಗೆ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ತಿಂಡಿ ತಿಂದಮೇಲೆ ನೀರು ಕುಡಿಯೋದನ್ನು ಮರ್ತೋಗ್ಬಿಡ್ತೀವಿ ಎಷ್ಟೊಂದ್ಸಲಿ ಕೆಲಸ ಇರೋದ್ರಿಂದ. ಸೊ ಈಗ ಟೈಮ್ ಆಗಿದೆ, ವ್ಲಾಗ್ ಮನೇಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಅಂಗಡಿಗೆ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಅಮ್ಮ ಅತ್ತೆ ಮಾವನಿಗೆ ಮತ್ತು ಲೋಕಿಗೆಲ್ಲ ಅಮ್ಮನೇ ಗೃಹ ಪ್ರವೇಶಕ್ಕೆ ಬಟ್ಟೆ ಕೊಟ್ಟು ಕಳಿಸಿದ್ದಾರೆ. ಎಷ್ಟು ಜನಕ್ಕೆ ಈ ಥರ ಲಕ್ಕಿ, ಎಷ್ಟು ತಾಯಿ ಸಿಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ನಂದು ಪ್ರತಿಯೊಂದು ಕಷ್ಟಕ್ಕೂ ನಮ್ಮಮ್ಮನೇ ಹೆಲ್ಪಾಗಿ ನಿಂತಿದ್ದಾರೆ. ಅಮ್ಮ ಮತ್ತು ನನ್ನ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಅಂತ ಹೇಳ್ತೀನಿ. ಪ್ರತಿಯೊಂದಕ್ಕೂ ಅಮ್ಮಂದಿರೋ, ಅಕ್ಕಂದಿರೋ, ಭಾವಂದಿರೋ ಪ್ರತಿಯೊಬ್ಬರು ಸಿಕ್ಕಿದ್ದಾರೆ. ನನಗೆ ಗಾಡ್ ಗಿಫ್ಟ್ ಏನು ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ, ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಾರೆ, ಅದೊಂದೇ ಕೇಳ್ತೀನಿ. ಸಾಯೋವರೆಗೂ ಎಲ್ಲರೂ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಇವಾಗ ನಾನು ಯಾರಿಗೂ ಬಟ್ಟೆ ತೆಗಿಯೋ ಪರಿಸ್ಥಿತಿಲಿ ಇರಲಿಲ್ಲ, ತೊಗೊಳೋದು ಬೇಡ ಅಂದ್ಕೊಂಡಿದ್ದೆ ಗೈಸ. ಬಟ್ ಅಮ್ಮನೇ ಇಷ್ಟೇ ಖರ್ಚು ಮಾಡಿದ್ವಿ. ಬಟ್ ತುಂಬ ಜನ ಬೇರೆ ಥರ ಮಾತಾಡ್ತಾರೆ, ಬೇಡ ಅಂತ ಹೇಳಿ ಅಮ್ಮನೇ ಕೊಟ್ಟು ಕಳಿಸಿದ್ದಾರೆ. ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ನಾನು ನನಗೆ ಯಾವುದಾದ್ರೂ ಒಂದು ಸೀರೆ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದಷ್ಟೇ. ಬಟ್ ಸೀರೆ ತೊಗೊಂಡು ಇನ್ನೇನು ಲೋಕಿಗೆ ಆ್ಯಸ್ ಯೂಶ್ವಲ್ಲು ಒಂದು ಪಂಚೆ ಅಲ್ವಾ, ಮಕ್ಳಿಗೆ ಇನ್ನೇನು ಅಮ್ಮನೇ ತಗೊಡ್ತೀನಿ ಅಂದಿದ್ರು. ಸೊ ಹಾಗಾಗಿ ಯಾರಿಗೂ ತೆಗಿಯಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಈಗ ಅನ್ಫಾರ್ಚುನೇಟ್ಲಿ ಅಮ್ಮನೇ ಪಾಪ ಎಲ್ಲ ತೆಗೆದು ಕೊಟ್ಟು ಕಳಿಸಿದ್ದಾರೆ. ಸೊ ಬನ್ನಿ, ಏನು ತೆಗ್ದಿದ್ದಾರೆ, ಯಾವ್ದ್ಯಾವ್ದು ತೆಗ್ದಿದ್ದಾರೆ ಅಂತ ಏನು ಟೈಮ್ ಆಗಿದೆ. ಸೊ ಅಂಗಡಿ ಓಪನ್ ಮಾಡಿ ಅಂಗಡಿಲೂ ಕೂಡ ಒಂದು ಸ್ವಲ್ಪ ಎಲ್ಲ ಪೂಜೆ ಗೀಜೆ ಮಾಡಿ ಅಂಗಡಿಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಅಂಗಡಿಲೇ ಶೇರ್ ಮಾಡ್ಕೊತೀನಿ ಗೈಸ್. ಬನ್ನಿ ಹೋಗೋಣ. ಸೊ ಅಂಗಡಿ ಬೀಗ ತಗೊಂಡು ಹೊರಟಿದ್ದೀನಿ, ಇಲ್ಲಂಗೆ ಅಷ್ಟೇ ಅಂಗಡಿಯಲ್ಲಿ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇನ್ನು ಈಗಷ್ಟೇ ಅಂಗಡಿಲೂ ಕೂಡ ಬಂದು ಅಂಗಡಿಲೂ ಪ್ರತಿಯೊಂದು ಕೆಲಸ ಮುಗಿಸಿ ಅಂಗಡಿಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಕಸ ಎಲ್ಲ ಗುಡಿಸಿ, ಸೊ ಈಗ ಅಂಗಡಿಲೇ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇನ್ನು ನಾನು ಆಗಲೇ ಹೇಳ್ದಂಗೆ ಇವತ್ತಿನ ವ್ಲಾಗಲ್ಲಿ ಅಮ್ಮ ಗೃಹ ಪ್ರವೇಶಕ್ಕೆ ನಮ್ಮ ಮಾವನಿಗೆ, ಅತ್ತೆಗೆ, ಹಾಗೆ ಲೋಕಿಗೆ ಯಾವ್ಯಾವ ಬಟ್ಟೆ ಕೊಟ್ಟಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಆಗಿದ್ದರೆ ಇವತ್ತು ಅಮ್ಮ ಆ್ಯಕ್ಚುಲಿ ಯಾರ್ಯಾರಿಗೆ ಏನೇನು ಡ್ರೆಸ್ ಕೊಟ್ಟಿದ್ದಾರೆ ಅನ್ನೋದನ್ನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಹಾಗೆ ನಾನು ಹೇಳ್ತಾ ಇದ್ದೆ ಗೈಸ್, ಅಂಗಡೀಲಿ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಯಾರೂ ಏನು ಬೇಜಾರು ಮಾಡ್ಕೋಬೇಡಿ. ಯಾಕೆಂತ ಹೇಳಿದ್ರೆ ಅಂಗಡಿಲೂ ಮತ್ತು ಮನೇಲೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಅಲ್ಲಿ ಟೈಮ್ ಇದ್ದರೆ ಇಲ್ಲಿ ಕೊಡೋಕ್ಕಾಗಲ್ಲ, ಇಲ್ಲಾಂದರೆ ಮಾರ್ನಿಂಗ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅಂಗಡಿ ಅಂದಮೇಲೆ ಆಲ್ಮೋಸ್ಟ್ ಬೆಳಗ್ಗೆನೇ ಅಷ್ಟೇ ಜಾಸ್ತಿ ವ್ಯಾಪಾರ ಇರೋದು. ಈಗ ಇನ್ನೇನು ಬೇಸಿಗೆಗಾಲ ಸ್ಟಾರ್ಟ್ ಆಗ್ತಿರೋದ್ರಿಂದ, ಸೊ ಮಧ್ಯಾಹ್ನಕ್ಕೆ ಬಿಸಿಲು ಸ್ಟಾರ್ಟ್ ಆಯಿತು ಅಂದರೆ ಎಲ್ಲರೂ ಮನೇಲೇ ಇರ್ತಾರೆ, ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅಂಗಡಿಗೆ ತೊಗೊಂಡು ಬಂದುಬಿಟ್ಟಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಆಗಲೇ ಹೇಳ್ದಂಗೆ ಅಮ್ಮ ಯಾರ್ಯಾರಿಗೆ ಏನೇನು ಕಳಿಸಿದ್ದಾರೆ ಅನ್ನೋದನ್ನು ತೋರಿಸ್ಬಿಡ್ತೀನಿ. ಅದಕ್ಕೂ ಮುಂಚೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಗೈಸ್, ನಾನಂತೂ ನನ್ನ ಫ್ಯಾಮಿಲಿನ ಪಡೆಯೋಕ್ಕೆ ತುಂಬ ಅಂದರೆ ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾರಿಗೂ ಅಷ್ಟು ಸುಲಭವಾಗಿ ಇಷ್ಟು ಸಪೋರ್ಟ್ ಮಾಡೋರು ಸಿಕ್ಕಿರಲ್ಲ ಅಂತ ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಹೆಣ್ಮಕ್ಳಿಗೂ ಅಂತ ಹೇಳಲ್ಲ, ಕೆಲವರೊಬ್ರಿಗೆ ತಂದೆ ತಾಯಿ ಇದ್ರೂ ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡಿರೋರು ಇರಲ್ಲ. ಇನ್ನು ಸ್ವಲ್ಪ ಜನದ ಮನೇಲಿ ಮದುವೆ ಆಯಿತು ಅಂದರೆ ನಿನ್ನ ಮನೆ ನಿನ್ನಿಷ್ಟ ಅಂತ, ನಿನ್ನ ಜವಾಬ್ದಾರಿ ನಿನ್ನಿಷ್ಟ ಅಂತ ಹೇಳಿ ಕೈ ತೊಳ್ಕೊತಾರೆ. ಇನ್ನು ಕೆಲವ್ರ ಮನೇಲಿ ತಂದೆ ಮಾತ್ರ ಇರ್ತಾರೆ, ತಾಯಿ ಇರಲ್ಲ. ಅಂಥವ್ರ ಮನೇಲಿ ಹೋಗಿ ಸಹಾಯ ಕೇಳೋಕ್ಕೆ ತುಂಬ ಜನ ಹೆಣ್ಮಕ್ಳು ಹಿಂದೆ ಮುಂದೆ ನೋಡ್ತಾರೆ. ಇನ್ನು ಕೆಲವ್ರಿಗೆ ತಂದೆ ಇರ್ತಾರೆ, ತಾಯಿ ಇರಲ್ಲ. ಅಂಥವ್ರ ಮನೆಯವ್ರು ತವ್ರ ಮನೆಗೆ ಹೋಗೋಕ್ಕೇ ಕಷ್ಟ ಆಗಿರುತ್ತೆ, ಬಟ್ ಅಂಥವ್ರು ಕೇಳಲ್ಲ.
ಬಟ್ ಅದೇನೋ ಗೊತ್ತಿಲ್ಲ, ಭಗವಂತ ನನಗೆ ಇದೇ ಥರ ಬೇರೆ ಇನ್ನೇನು ಬೇಡ, ಯಾವಾಗಲೂ ನಾನು ಕಷ್ಟ ಅಂದಾಗ ಕೂಗೋ ನನ್ನ ಫ್ಯಾಮಿಲಿ ಇದ್ದಾರೆ, ಅವ್ರಿಗೇನು ಆಗ್ದಂಗೆ ಅವರು ಚೆನ್ನಾಗಿದ್ದು ಅವ್ರನ್ನ ಕಾಪಾಡಲಿ ಅಂತ ಕೇಳ್ಕೊತೀನಿ. ಮತ್ತು ನಮ್ಮ ಅಕ್ಕ ತಂಗಿದಿರು ಎಲ್ಲರೂ ಅಷ್ಟೇ, ನಾನು ಎಲ್ಲ ಬ್ಲಾಗಲ್ಲೂ ಹೇಳ್ತಾನೆ ಇರ್ತೀನಿ, ನನಗೆ ಯಾವುದೇ ಕಷ್ಟ ಅಂದ್ರೂ ಫಸ್ಟು ಪ್ರಿಯಾರಿಟಿ ನನಗೆ ನನ್ನ ಫ್ಯಾಮಿಲಿನೇ ಗೈಸ್. ಸೊ ಅದು ಎಲ್ಲಿ ಬೇಕಾದರೂ ಧೈರ್ಯವಾಗಿ ಹೆಮ್ಮೆಯಿಂದ ಹೇಳ್ಕೊತೀನಿ, ಆ ಥರ ಫ್ಯಾಮಿಲಿ ಸಿಕ್ಕಿದ್ದಾರೆ. ಇನ್ನು ಈಗಲೂ ಅಷ್ಟೇ ಅಮ್ಮ ಆ್ಯಕ್ಚುಲಿ ನಾನು ತಗೊಳಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ನಾನು ಇದ್ದೀನಿ ಅಂತ ಹೇಳಿದಾಗ, ಇಷ್ಟೇ ಮಾಡಿದ್ಯಾ, ಬೇರೆಯವರು ಯಾರು ನಿನ್ನ ಕಷ್ಟ ಅರ್ಥ ಮಾಡ್ಕೊಳಲ್ಲ, ಇಷ್ಟು ಮಾಡಿರೋರಿಗೆ ಇನ್ನೊಂದು 1,000 ರೂಪಾಯಿ 2,000 ರೂಪಾಯಲ್ಲಿ ಕಷ್ಟ ಆಗಿತ್ತಾ ಅಂತ ಮಾತಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಆ ಸಿಚುವೇಶನ್ನ ಫೇಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಯಾವ್ಯಾವ ಸಿಚುವೇಶನ್ನು ಏನೇನು ಅಂತ. ಬಟ್ ಪ್ರತಿಯೊಬ್ಬರೂ ಮನೆ ಕಟ್ಟಿದವ್ರಿಗೆ ಅದು ಈಸಿಯಾಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನ್ನೋದು ನನ್ನ ಅನುಭವ. ಈ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟಿಂದ ಮಾಡ್ಕೊಂಬಂದಿರ್ತೀವಿ, ಅವಾಗೇನು ಅನಿಸಲ್ಲ. ಬಟ್ ಈ ಕೊನೆಯ ಮೂಮೆಂಟಲ್ಲಂತೂ ತುಂಬ ಅಂದರೆ ತುಂಬ ಟೈಟ್ ಆಗಿಬಿಡುತ್ತೆ, ತುಂಬ ಟೆನ್ಷನ್ಸು ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಂಗಡಿಲಿ ಮಾಡ್ತಾ ಇರೋದ್ರಿಂದ ಯಾರಾದರೂ ಬಂದ್ರೂ ಯಾರು ಬಂದರು ಅನ್ನೋ ಒಂದು ಇದರಲ್ಲಿ ಸೊ ಅಂಗಡಿ ಕಡೆಯಿಂದ ನೋಡ್ತಾ ಇರಬೇಕಾಗತ್ತೆ. ಸೊ ಬನ್ನಿ, ಯಾರ್ಯಾರು ಏನೇನು ತಂದಿದ್ದಾರೆ ಅನ್ನೋದನ್ನು ತೋರಿಸ್ಬಿಡ್ತೀನಿ, ಇಲ್ಲಾಂದರೆ ಎಲ್ಲರೂ ನನ್ನ ಬೈಕೊಂಡ್ಬಿಡ್ತೀರ ಅಷ್ಟೇ. ನಾನು ತೀರಾ ಆ ಥರ ನೀವು ಅಂದ್ಕೊಂಡು ಇರೋ ರೇಂಜಿಗೆ ಏನು ತುಂಬ ಕಾಸ್ಟ್ಲಿ ಅಂತೆಲ್ಲ ತೊಗೊಂಬಂದಿಲ್ಲ. ಬಟ್ ನಮ್ಮ ಅಮ್ಮನ ಕೈಯಲ್ಲಿ ಏನಾಗುತ್ತೋ ಅದನ್ನು ಅಮ್ಮ ಮಾಡಿದ್ದಾರೆ. ನನ್ನ ಆತ್ಮಕ್ಕೆ ಅಟ್ಲೀಸ್ಟ್ ಇಷ್ಟಾದರೂ ಮಾಡಿದಾರಲ್ಲ ಅನ್ನೋದು ನನಗಿದೆ. ನಾನಾಗಿದ್ದರೆ ನಿಜವಾಗ್ಲೂ ಇದು ತೊಗೊಳ್ತಿರ್ಲಿಲ್ಲ. ಬಟ್ ಆಗಲೇ ಹೇಳ್ದಂಗೆ ಲಕ್ಕಿ. ಸೊ ಎಲ್ರಿಗೂ ಇದೇ ಥರ ಸಿಗಲಿ ಅಂತ ಕೇಳ್ಕೊತೀನಿ. ನೋಡಿ ಇಲ್ಲಿ ಏನು ಕಾಣಿಸ್ತಿದೆ, ಇದೇ ಥರ ಇದು ಆ್ಯಕ್ಚುಲಿ ಡೈಲಿ ವೇರ್ ಸ್ಯಾರೀಸ್ ಥರ. ಮುಂದೆ ಯಾವಾಗಾದರೂ ಎಲ್ಲ ಸಾಲ ತೀರಿದ್ಮೇಲೆ ಚೆನ್ನಾಗಿರೋದು ಕೊಡ್ಸೋಣ. ಬಟ್ ಈಗ ಆಗಲಿಲ್ಲ. ಒಂದು ಆಸೆ ಇದೆ ನನಗೂ, ನಮ್ಮ ಅಮ್ಮನಿಗೂ ಮತ್ತು ಇಲ್ಲೂ ಇಬ್ರಿಗೂ ಚೆನ್ನಾಗಿರೋದು ಕೊಡಿಸ್ಬೇಕು ಅಂತ. ಬಟ್ ಈ ಸಿಚುವೇಶನಲ್ಲಿ ಆಗ್ತಾಯಿಲ್ಲ. ಹಾಗಾಗಿ ಇದು ಸೇಮ್ ಇಲ್ಲಿ ಏನು ಕಾಣಿಸ್ತಾ ಇದೆ ಇದೇ ಕಲರು, ಡಾರ್ಕ್ ಬ್ಲೂ ಮತ್ತು ಡಿಸ್ಟೆಂಪರ್ ಕಲರಲ್ಲಿ ಇದೆ. ನನ್ನ ಮಗಳಿಗೂ ಕೂಡ ಇನ್ನೇನು ಬರೋ ಟೈಮು ಗೈಸ್, ಅದಕ್ಕೆ ನೋಡ್ತಾ ಇದ್ದೀನಿ. ಬಟ್ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಸ್ಯಾರಿ ಇದು. ಮತ್ತು ಕೆಲವರು ಅದನ್ನು ಕೂಡ ಅಯ್ಯೋ ಇದೆಲ್ಲ ಹಾಕಬೇಕು ಅನ್ನೋದು ಬಂದುಬಿಡುತ್ತೆ. ಬಟ್ ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ತಿರ್ಬೋದು, ಫುಲ್ ಸ್ಯಾರಿ ಬಂದು ಮೇಲೆ ಫುಲ್ಲು ಇದೇ ಥರ ಡಿಸ್ಟೆಂಪರ್ ಕಲರಲ್ಲಿದೆ ನೋಡಿ. ಈ ಥರ ಇದೇ ಡಿಸ್ಟೆಂಪರ್ ಕಲರು. ಮತ್ತು ಇದರಲ್ಲಿ ಸಣ್ಣದಾಗಿ ಒಂದೊಂದು ಡಿಸೈನ್ಸ್ ಕೂಡ ಒಂದು ಫ್ಲವರ್ ಟೈಪಲ್ಲಿ ಇದು ಮಾಡಿದ್ದಾರೆ. ಇನ್ನು ಕೆಳಗಡೆ ಬಂದು ಡಾರ್ಕ್ ಬ್ಲೂ ಅಲ್ಲಿ ಕೊಟ್ಟಿದ್ದಾರೆ. ಫುಲ್ ಸ್ಯಾರೀಸ್ ಇದೇ ಥರ ಬರುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಇದು ಬರುತ್ತಲ್ಲ, ನಾವೇನು ನೆರಿಗೆ ಹಾಕೊಂಡು ಇರ್ತೀವಲ್ಲ ಕೆಳಗಡೆ, ಆ ಪಾರ್ಟಲ್ಲಿ ಈ ಥರದೊಂದು ಫ್ಲವರ್ ಇದೆ. ಫುಲ್ ಸ್ಯಾರೀಸ್ ಕಂಪ್ಲೀಟ್ ಸ್ಯಾರಿ ಇದೇ ಥರ ಬಂದಿದೆ ಗೈಸ್, ನೋಡ್ತಿರ್ಬೋದು. ಬಟ್ ಓಕೆ, ಅವ್ರಿಗೆ ಇಲ್ಲಿ ಅತ್ತೆ ಸ್ವಲ್ಪ ವಿಲೇಜಲ್ಲಿ ಇರೋದ್ರಿಂದ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಂಗಾಗಿ ಆ್ಯಕ್ಚುಲಾಗಿ ಏನಪ್ಪ ಅಂತ ಹೇಳಿದ್ರೆ, ಅಮ್ಮ ತೊಗೊಂಡಿರೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಅಮ್ಮನೇ ತೊಗೊಂಡಿದ್ದಾರೆ. ಬಟ್ ನೋಡ್ತಾ ಇರ್ಬೋದು ಈ ಥರ ಇದೆ. ಇದು ಫುಲ್ ಸ್ಯಾರೀಸು, ಇದು ಈ ಥರ ಬಾರ್ಡ್ರ್ ಇದೆ. ಸದ್ಯಕ್ಕೆ ನಮಗೆ ಆಗಲ್ಲ ಅಂದಾಗ ಇಷ್ಟಾದರೂ ಮಾಡಿದಾರಲ್ಲ ಅನ್ನೋದೇ ಒಂದು ಖುಷಿ. ಕೊಟ್ಟಾಗ ಏನಂತಾರೋ ನನಗಂತೂ ಗೊತ್ತಿಲ್ಲ. ಬಟ್ ನನ್ನ ಕೈಯಲ್ಲಿ ಆಗಿದ್ದು ಈಗ ಮಾಡೋಕ್ಕಾಗಿಲ್ಲ ಅಂದ್ರೂ ಮುಂದೆ ಫ್ಯೂಚರಲ್ಲಿ ನಿಜವಾಗ್ಲೂ ಖಂಡಿತ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಅಮ್ಮನಿಗೂ ಒಂದು ಸೀರೆ ತಕ್ಕೊಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ನನ್ನ ಕೈಯಲ್ಲಿ ಈಗ ಆಗಲಿಲ್ಲ. ನೆಕ್ಸ್ಟು ಯಾವಾಗಾದರೂ ಅಮ್ಮಂಗೆ ತಕ್ಕೊಡ್ತೀನಿ. ಇದು ನಮ್ಮ ಅತ್ತೆಗೆ ಅಮ್ಮ ಕೊಡಿಸಿರೋದು ಗೈಸ್. ನೆಕ್ಸ್ಟು ಇದು ಬಂದು ಲೋಕಿಗೆ ರಾಮರಾಜ್ ಪಂಚೆ. ಸೊ ಪೂಜೆ ಇರೋದ್ರಿಂದ ನಾನು ಲೋಕಿನೇ ಪೂಜೆ ಕೂತ್ಕೊಳೋದಲ್ವ. ಸೊ ಹಾಗಾಗಿ ಪಂಚೆ ಮತ್ತು ಶರ್ಟ್ ಪೀಸೇ ತೊಗೊಂಡಿದ್ದಾರೆ ರಾಮರಾಜ್ದೆ. ಬಟ್ ರೆಡಿ ಶರ್ಟ್ ತೊಗೊಂಡಿಲ್ಲ. ಯಾಕಂತ ಹೇಳಿದ್ರೆ ಲೋಕಿ ಇವಾಗ ತುಂಬ ಅಂದರೆ ತುಂಬ ಸಣ್ಣ ಆಗಿದ್ದಾನೆ. ಬಟ್ ರೆಡಿ ಶರ್ಟಲ್ಲಿ ಅವ್ನಿಗೆ ಏನು ಚೆನ್ನಾಗಿ ಕಾಣುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬೇಡ ಅಂತ ಅನ್ನಿಸ್ತಂತೆ ಅಮ್ಮಂಗೆ. ಸೊ ಹಾಗಾಗಿ ಅಮ್ಮ ಅದು ಬೇಡ ಅಂಥೇಳಿ ಈ ಥರ ಶರ್ಟ್ ಪೀಸ್ ರಾಮರಾಜದ್ದು ತೊಗೊಂಡಿದ್ದಾರೆ. ಇದು ರಾಮರಾಜದ್ದು
ಪಂಚೆನೆ. ಫಸ್ಟು ಪೂಜೆಗೆ ಇದು ಹಾಕ್ಕೊತಾನೆ. ಅದಾದಮೇಲೆ ಇನ್ನೊಂದು ಡ್ರೆಸ್ಸು ಅಮ್ಮ ಪ್ಯಾಂಟ್ ಶರ್ಟ್ ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಯಾವ್ದು ತರ್ತಾರೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದು ಅಮ್ಮನಿಗೆ ಬಿಟ್ಟಿದ್ದೀನಿ. ಅಮ್ಮ ತೊಗೊಂಡು ಬಂದಮೇಲೆ ಅದನ್ನು ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಮೊನ್ನೆ ತಕ್ಷಣ ಬೆಂಗಳೂರಿಗೆ ಹೋಗಿದ್ನಲ್ವ, ಸೊ ಅಲ್ಲಿ ತೊಗೊಂಡು ಬರೋಕ್ಕಾಗಲಿಲ್ಲ. ಅಮ್ಮ ನನಗೆ ಟೈಮ್ ಆಯಿತು, ಇವಾಗೆಲ್ಲ ಪಂಚೆ ಇದೆಲ್ಲ ತೊಗೊಂಡು ಹೋಗಿರು, ನಾನು ಮತ್ತೆ ಬಂದು ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಅಲ್ಲೇ ಬಿಟ್ಟು ಬಂದಿದ್ದೀನಿ. ಇನ್ನು ನೆಕ್ಸ್ಟು ಒಂದೇ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂದರೆ, ಮಾವನಿಗೆ ಪಂಚೆ ತೊಗೊಂಡಿದ್ದೆ, ಬಟ್ ಬ್ಯಾಗ್ ತರಬೇಕಾದ್ರೆ ಅಲ್ಲೇ ಎಲ್ಲೋ ಮನೆಯಲ್ಲೇ ವಾರ್ಡ್ರೋಬಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಮಾವನಿಗೆ ಮಾಮೂಲಿ ವೈಟ್ ಕಲರ್ ಪಂಚೆ ಇದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋದ್ರಲ್ಲ ಆ್ಯಕ್ಚುಲಿ ನನ್ನ ಮಗಳು ಕೂಡ ಬಂದಳು. ಇವತ್ತು ಮಾರ್ನಿಂಗ್ ಕ್ಲಾಸು, ಸೊ ಸ್ಯಾಟರ್ಡೆ, ಈಗ ಅಷ್ಟೇ ಬಂದಳು. ಇನ್ನು ಏನು ಚಾಕ್ಲೇಟ್ ಈಗ ನಿನ್ನೆನು ಹೊಟ್ಟೆನೋವು ಅಂತ ಎಲ್ಲ ದೃಷ್ಟಿ ತೆಗ್ಸಿದ್ದೀನಿ. ಚಾಕ್ಲೇಟ್ ಅಂತೆ, ಚಾಕ್ಲೇಟ್ ಮತ್ತೆ ಹೊಟ್ಟೆನೋವು ಅನ್ನಕ್ಕೆ ಅನ್ನಲ್ಲ. ನೆನ್ನೆ ನೈಟ್ ಆ್ಯಕ್ಚುಲಿ ನಿದ್ದೆ ಮಾಡೋಕೆ ಕೊಟ್ಟಿಲ್ಲ ಗೈಸ್. ನೆನ್ನೆ ನೈಟ್ 10 ಗಂಟೆಲಿ ಹೋಗಿ ಅಕ್ಕನ ಹತ್ರ ದೃಷ್ಟಿ ತೆಗೆಸ್ಕೊಂಡು ಬಂದಿರೋದು. ಈಗಾಗಲೇ ಮತ್ತೆ ಚಾಕ್ಲೇಟು ಅಂತ ಇದ್ದಾಳೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಜಾಸ್ತಿ ಚಾಕ್ಲೇಟ್ಸ್ ತಿನ್ನಲ್ಲ, ಬಟ್ ಈ ನಡುವೆ ಎಲ್ಲೋ ತಿಂತಾ ಇದ್ದಾಳೆ. ಇನ್ನು ಇದು ವೈಟ್ ಪಂಚೆಗೆ ಈ ಕಲರ್ ಶರ್ಟ್ ಪೀಸು. ಇದು ನೇರಳೆ ಹಣ್ಣಿನ ಕಲರ್ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಹಿಂದಿನ ಕಾಲದವ್ರು ಜಾಸ್ತಿ ಪಂಚೆ ಪಂಚೆ ಮತ್ತು ಶರ್ಟ್ ಪೀಸು. ಇನ್ನು ಹಾಗೆ ಇದು ಅದಕ್ಕೆ ಅಂತ ಒಂದು ಶಲ್ಯ ಕೊಟ್ಟು ಕಳಿಸಿದ್ದಾರೆ. ಇದಿಷ್ಟು ಅಮ್ಮ ಅಣ್ಣನಿಗೆ, ಅತ್ತಿಗೆಗೆ, ಅಳಿಯನಿಗೆ ಕೊಟ್ಟು ಕಳಿಸಿರೋವಂಥದ್ದು. ಇನ್ನೇನಿದ್ರು ರಿತಿಕ್ಷನ್ಗೆ ಮತ್ತು ಋತ್ವಿಕ್ಗೆ ನನಗೆ ತಗೋಬೇಕು. ಆ್ಯಕ್ಚುಲಿ ನಮಗೆ ತೊಗೊಳೋದಕ್ಕೂ ಈಗ ಅಜ್ಜಿ ಕೊಟ್ಟಿದ್ದಾರಲ್ಲ, ಅದ್ರಲ್ಲಿ ಕೊಡಿಸ್ತೀನಿ ಬಿಡು. ಈಗ ಎಲ್ರಿಗೂ ಅಲ್ಲೇ ತಗೋ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಇನ್ನೇನು ರೀಸೆಂಟಾಗಿ ನಾನು ಹಾಸನ್ಗೂ ಕೂಡ ಹೋಗಬೇಕು. ನಮ್ಮ 3 ಜನಕ್ಕೆ ಯಾವುದಾದ್ರೂ ಒಂದು ತೊಗೊಂಡು ಬರೋದಕ್ಕೆ. ತೆಗಿಬೇಡ ಬಿಡು. ಸೊ ನಾವು 3 ಜನಕ್ಕೂ ಯಾವ್ದು ತರ್ತೀನಿ ಏನು ಅನ್ನೋದನ್ನು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಇನ್ನು ಈಗ ಅಂಗಡಿ ಡೋರ್ ಹೇಳ್ಕೊಂಡು ಅವಳಿಗೆ ಹೋಗಿ ಊಟ ಹಾಕ್ಕೊಡ್ಬೇಕು. ಯಾಕೆಂದರೆ ಇವಾಗ ಸ್ಯಾಟರ್ಡೆ ಅಲ್ವಾ, ಮಾರ್ನಿಂಗ್ ಕ್ಲಾಸ್ ಹೋಗಿದ್ಲು, ಇನ್ನೂ ತಿಂದಿಲ್ಲ. ಇವಾಗ ಹೋಗಿ ಅವಳಿಗೆ ತಿನ್ನಿಸಿ ಆಮೇಲೆ ಮತ್ತೆ ಹೊಲ್ದ ಹತ್ರ ಕೂಡ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ. ಸೊ ನೋಡಿದ್ರೆ ಅಪ್ಪ ಬಂದು ಎಲ್ಲೋ ಹೋಗಿದ್ದಾರೆ. ಅಪ್ಪ ಎಲ್ಲಿಗೋ ಹೋಗಿದೆ. ನನ್ನ ಮಗಳ ಹಲ್ಲು ನೋಡಿ, ತೂರೆ ಮಣೆ ಹಲ್ಲಾಗಿದ್ದಾವೆ ನೋಡೋದು ಹೆಂಗಂತೇಳಿ ಅಂತ. ಸೊ ಈಗ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್.